ಸುರೇಂದ್ರ, ನೀನು ಹಿಂದೆ ಫ್ಯಾಕ್ಟರಿಗೆ ಹೋಗಿ ತೆಗೆದುಕೊಂಡು ಬಾ. ಆಯ್ತು ಮಾವ. ಬಬಲಾದಿ, ನೀನು ಹಿಂದೆ ಪೇಟೆಗೆ ಹೋಗಿ ಶೇಂಗಾ ಚೀಲ ಮಾರಿಕೊಂಡು ಬಾ. ಆಯ್ತದೇನೆ. ನಾನು ಬೆಂಗಳೂರಿಗೆ ಹೋಗಿ ಸಿಎಂಗೆ ಭೇಟಿಯಾಗಿ ಬರ್ತೇನೆ. ಹೋಗು ಕೂಡ ಎಂಪಿ ಭೇಟಿಯಾಗೋದು ಗೊತ್ತೈತೆ. ಎಂಪಿ ಭೇಟಿಯಾಗೋದು ಗೊತ್ತೈತೆ. ಅರಿಯದ ತಾಟದ ಗಿತ್ತಿ ಇವತ್ತು ಶೆಡ್ಡಿಗೆ ಬರ್ತಂದಳಲ್ಲ, ಅದಕ್ಕ ನನಗೆಲ್ಲ ಪಕ್ಕ ಗೊತ್ತೈತೆ. ಇದೇನು ವೈದ್ಯರ ನಿನ್ನ ವೇಷ? ಆ ದೇಸಾಯಿಗೌಡನಿಗೆ ಕೊಡಬೇಕಾದ ಹಣದ ವ್ಯವಸ್ಥೆಗೆ ಈ ವೇಷ ಅತ್ತಿಗೆ, ಈ ವೇಷ. ಹಾಗಾದ್ರೆ ನೀನು ಕೂಲಿ ಕೆಲಸ ಏನಾದ್ರೂ? ಹೌದತ್ತಿಗೆ, ಕೂಲಿ ಕೆಲಸದ ಜೊತೆಗೆ ಬಿಡುವಿದ್ದಾಗ ಮಂಗಳೂರಿನಿಂದ ಬರುವ ಗೊಬ್ಬರ ಲಾರಿಯ ಚೀಲ ಒತ್ತು ವಾರದೊಂದಿಗೆ 10,000 ರೂಪಾಯಿ ಸಂಪಾದಿಸಿದ್ದೇನೆ. ಏನು, ಒಂದು ವಾರದಲ್ಲಿ 10,000 ಹಣವನ್ನು ಸಂಪಾದಿಸಿದ್ಯಾ? ಅದು ಹೇಗೆ ಮೈದುನ? ಅತ್ತಿಗೆ, ನನ್ನ ಜೊತೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸರತಿಗೆ 1 ಚೀಲ ಒತ್ತರೆ, ಈ ನಿನ್ನ ತಮ್ಮ ಮೈದುನ ಜಮದಗ್ನಿ ಸರತಿಗೆ 2 ಚೀಲ ಒತ್ತು ಸಂಪಾದಿಸಿದ್ದೇನೆ. ಮೈದುನ, ಅಷ್ಟೊಂದು ಶಕ್ತಿ ನಿನಗೆಲ್ಲಿಂದ ಬಂತಪ್ಪ? ಅದೆಲ್ಲ ನಿನ್ನ ಕೈತುತ್ತಿನ ಮಹಿಮೆ ಅತ್ತಿಗೆ. ಈಗಿನ ಕಾಲದಲ್ಲಿ ಎಲ್ಲ ತಾಯಿಂದರು ಎಮ್ಮೆ ಕಟ್ಟುವುದು ಡೈರಿಗೆ ಹಾಲು ಹಾಕಿ ಮನೆತನ ಸಾಗಿಸೋದಕ್ಕೆ. ಆದರೆ ನನ್ನ ಅತ್ತಿಗೆ ಎಂಬ ಶಬರಿ ತಾಯಿ ಜಮದಗ್ನಿ ಎಂಬ ದೇರಿಗೆ ಡೈರಿ ಹಾಕಿ ಈ ನಿನ್ನ ಮೈದುನ ಜಮದಗ್ನಿಯನ್ನು ಒಂಟಿಸಲವನ್ನ ಮಾಡಿದ ಧರ್ಮದೇವತೆ ಅತ್ತಿಗೆ. ನೀವು ಧರ್ಮದೇವತೆ. ಈ ನಿನ್ನ ಶಕ್ತಿ ಯುಕ್ತಿಗೆ ನಾನು ಏನೆಂದು ಹೇಳಿ? ನೋಡು, ಹಣವನ್ನು ಬೀರುವಲ್ಲಿಟ್ಟು ನನಗೆ ಕುಡಿಯೋದಕ್ಕೆ ನೀರನ್ನು ತರ್ತೀನಿ, ತಡಿಯಪ್ಪ. ನೀರು ಬೇಡ ಅತ್ತಿಗೆ, ಗೊಬ್ಬರ ಚೀಲ ಒತ್ತು ಬೆನ್ನೆಲ್ಲ ಕೆಟ್ಟು ಹೋಗಿದೆ. ಸ್ವಲ್ಪ ಎಣ್ಣೆ ತಂದರೆ ಹಚ್ಚಿಕೊಳ್ಳುತ್ತಿದ್ದೆ. ಬೈದನ, ನಿನಗೆ ದಡ್ಡ ಎನ್ನಲು ಅಥವಾ ದಡ್ಡ ಕೋಣವೆನ್ನಲು ನನಗೆ ತಿಳಿತಾರೆ. ಗಾಯವಾಗಿರುವ ನಿನ್ನ ದುಬ್ಬಕ್ಕೆ ನೀನೇ ಎಣ್ಣೆ ನಾದಿ ಹೇಗೆ ಹಚ್ಕೊಳ್ತೀಯಪ್ಪ? ಹೌದಲ್ಲ ಅತ್ತಿಗೆ, ನನಗೆ ಅರಿಯಲಿಲ್ಲ. ಒಂದು ಕೆಲಸ ಮಾಡಿ, ನೀನು ನಿಮ್ಮ ಅಣ್ಣನವರ ರೂಮಲ್ಲಿ ಹೋಗಿ ಕೂತ್ಕೋ, ನಾನು ಎಣ್ಣೆ ತ. ಹಾಗಾದರೆ ನಡೆ ಅತ್ತಿಗೆ, ಹೋಗೋಣ. ಸದ್ದಿಗೆ ಬಾರ್ಕೊಳ್ಬೇಕಾಗಿತ್ತು. ಶಬರಿ ಮನೆ ಕೆಲಸದಲ್ಲಿ ತೊಡಗಿರಬೇಕು. ಪಾಪ, ಅವಳು ನೇಕೆ ಕೂಗೋದು, ನಾನೇ ಹೋಗಿ ತಂದ್ರಾಯ್ತು. ಶಬರಿ, ಏನಾಯ್ತು ಅಂತ ಕೇಳ್ತೀವ? ಹೊಲಸ ಎಣ್ಣೆ. ಯಾಕಣ್ಣ ಅತ್ತಿಗೆಗೆ ಹೊಡೆದೆ? ಈ ಶಬರಿ ನನ್ನ ಹೆಂಡತಿ, ನಿನ್ನ ಹೆಂಡತಿ. ಇದೇನಣ್ಣ ನಿನ್ನ ಮಾತು? ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದ ಮಳ್ಳನಂತೆ ನಡೆಸಿರ್ವ್ಯಾ ಕತ್ತೆ. ಒಡೆ ಅಣ್ಣ ಒಡೆ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಒಡೆ. ಆದರೆ ಯಾವ ಕಾರಣಕ್ಕಾಗಿ ಹೊಡಿತೇನೆಂದು ಹೇಳಿಬಿಟ್ಟು ಹೊಡಿ ಅಣ್ಣ, ಹೇಳಿಬಿಟ್ಟು ಹೊಡಿ. ನನ್ನ ರೂಮಿನಲ್ಲಿ ನೀವಿಬ್ಬರು ಏನ್ ಮಾಡ್ತಿದ್ರಿ? ಗೊಬ್ಬರ ಚೀಲ ಒತ್ತು ಬೆನ್ನೆಲ್ಲ ಕೆತ್ತಿ ಹೋಗಿತ್ತಣ್ಣ.
ಅತ್ತಿಗೆ ಸ್ವಲ್ಪ ಎಣ್ಣೆ ಹಚ್ಚುತ್ತಿದ್ದಳು. ಹೌದು ಸ್ವಾಮಿ, ನಡೆದದ್ದು ಅಷ್ಟೇ. ನಿಮ್ಮಿಬ್ಬರ ಮಾತು ನಂಬಬೇಕಾದರೆ ಮೂಟೆ ಹೊತ್ತದನ್ನ ದುಡ್ಡು ಎಲ್ಲಿದೆ? ಒಳಗಡೆ ಬೀರಲ್ಲಿದೆ ಸ್ವಾಮಿ. ಹಾಗಾದರೆ ತಂದು ತೋರ್ಸ ದುಡ್ಡನ್ನು. ಈಗಲೇ ತಂದು ತೋರಿಸ್ತೇನೆ. ಬೀರಲ್ಲಿ ಈಗ ಕಾಣಿಸ್ತಾನೆ ಇಲ್ಲ ಸ್ವಾಮಿ. ಅತ್ತಿಗೆ, ಏನು ಮಾತನಾಡುತ್ತಿದ್ದೀರಿ ನೀವು? ನಾನೇ ನನ್ನ ಕೈಯಾರೆ 10,000 ರೂಪಾಯಿ ಹಣ ಕೊಟ್ಟಿದ್ದೇನೆ. ಈಗ ಇಲ್ಲವೆಂದರೆ ಹೇಗೆ ಅತ್ತಿಗೆ, ಹೇಗೆ? ನಾನು ಬೀರಲ್ಲಿ ಇಟ್ಟಿದ್ದೆ ವೈದ್ಯರ, ಆದ್ರೆ ಈಗ ಆ ಹಣ ಕಾಣ್ತಾನೆ ಇಲ್ಲ. ನಿಜವಿದ್ದರೆ ತಾನೇ ಹಣ ಇರೋದು. ನಿಮ್ಮಿಬ್ಬರ ಕಳ್ಳ ನಾಟಕಕ್ಕೆ ಮರಳಾಗೋ ಮಂಕದಿನ ನಾನಲ್ಲ. ದಯಮಾಡಿ ಅಂಥ ಮಾತುಗಳಿಂದ ಮಾತಾಡಬೇಡಿ. 20 ವರ್ಷದಿಂದ ನಿಮ್ಮ ಜೊತೆಯಲ್ಲಿ ನಾನು ಸಂಸಾರ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ನಿಮಗೆ ಅಪನಂಬಿಕೆ ಏನು? ನಂಬಿಕೆ ಅಪನಂಬಿಕೆ ಮಾತು ನನಗೆ ಹೀಗೆ ಬೇಕಾಗಿಲ್ಲ. ಹಿಂದೆ ಈಗಲೇ ನೀ ಇಬ್ಬರ ಮನೆಯಿಂದ ತೊಲಗೆ. ಇದೇನಣ್ಣ ನಿನ್ನ ಮಾತು? ತುತ್ತು ಮಾಡಿ ಉಣಿಸಿ ತಿನಿಸಿ ಎತ್ತ ತಾಯಿಗೆನಂತೂ ಮಿಗಿಲಾಗಿ ನೋಡಿಕೊಂಡಿದ್ದ ಈ ನನ್ನ ಅತ್ತಿಗೆಯೊಂದಿಗೆ ನನ್ನನ್ನು ಹೋಲಿಸಬೇಡಣ್ಣ, ಹೋಲಿಸಬೇಡ. ನಾನು ನಿನಗೆ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಅಣ್ಣ, ನನ್ನನ್ನು ಒದೆಯುವುದು ಅಷ್ಟೇ ಯಾಕೆ? ತುಂಡು ತುಂಡಾಗಿ ಕತ್ತರಿಸಿದರೂ ಚಿಂತೆ ಇಲ್ಲ. ಆದರೆ ಇಂಥ ಕಳಂಕವನ್ನು ನನಗೆ ಓರಿಸಬೇಡಣ್ಣ, ಓರಿಸಬೇಡ. ನಾನು ನಿನಗೆ ಇನ್ನೊಮ್ಮೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನಿನಗೂ ನಾನು ಇನ್ನೊಮ್ಮೆ ಹೇಳ್ತೇನೆ, ಮೊದಲು ಮನೆ ಬಿಟ್ಟು ತೊಲಗ. ನೋಡಿ ಸ್ವಾಮಿ, ನೀವು ಈ ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಕಟ್ಟಿದ ಈ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲು ನಾನು ದಾರಿ ತಪ್ಪಿ ನಡೆದಿಲ್ಲ ಸ್ವಾಮಿ. ನನ್ನ ಮಾತನ್ನು ನಂಬಿ. ಈ ನನ್ನ ಮಾತು ನಿಮ್ಮ ಪಾದ ಸಾಕ್ಷಿಯಾಣಿಗೂ ಸತ್ಯ. ಸರಿ ಹಚ್ಚ ವಲಸ ಹಾದರದ ಎಣ್ಣೆ ನನ್ನ ಪಾದ ಮುಟ್ಟ ಯೋಗ್ಯತೆಯೂ ನಿನಗಲ್ಲ. ಇನ್ನು ಸ್ವಲ್ಪ ನೀನು ಇಲ್ಲಿ ನಿಂತುಕೊಟ್ಟರೆ ಆ ಕಟ್ಟಿದ ತಾಳಿಯನ್ನು ಹರಿದು ಹರಕು ಬಟ್ಟೆಯನ್ನು ಹೊರ ತಳ್ಳಬೇಕಾಗುತ್ತದೆ. ಅಣ್ಣ, ದಯವಿಟ್ಟು ಹತ್ತಿಗೆ ಕೊರಳಲ್ಲಿರುವ ತಾಳಿಯನ್ನು ಮಾತ್ರ ಕಿತ್ತುಕೊಡಬೇಡಣ್ಣ. ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ಹತ್ತಿಗೆ ಬನ್ನಿ, ಹೋಗೋಣ. ಆದರೂ ತೃಪ್ತಿ ಆಯ್ತೇ ನಿನ್ನ ಮನಕ್ಕೆ? ನಾವು ಅಖಂಡ ಭರತ ಖಂಡದಲ್ಲಿ ಜನಿಸಿದ ನಾವು ಪುಂಡರೆಂಬುದನ್ನು ಮರೆತು ನಿಲ್ಲಿಸಿ ಎತ್ತ ತಾಯಿಗಿಂತಲೂ ಮಿಗಿಲಾದ ನನ್ನ ಹತ್ತಿಗೆ ಸಂಸಾರ ಒಡೆಯುವುದಕ್ಕೆ ನನ್ನನ್ನು ಗುರಿ ಮಾಡಿಸಿ
ನಮ್ಮಿಬ್ಬರನ್ನು ಹಡೆದಪ್ಪನಿಗಿಂತ ನೋಡಿಕೊಂಡಿದ್ದ ನನ್ನ ಅಣ್ಣನಿಂದ ನನ್ನ ಕತ್ತಿಗೆ ಕೈ ಕೊಟ್ಟು ಹೊರ ನೂಕಿಸಿದೀಯಾ? ಈ ಸಮಾಜದ ಜನಕ್ಕೆ ಹಾಕಿ ನಗುವಂತೆ ಮಾಡಿದೀಯಾ? ನಾವು ಯಾವ ತಪ್ಪು ಮಾಡಿದ್ದೇವೆಂದು ನಮಗೆ ಇಂತಹ ಅಗ್ನಿ ಪರೀಕ್ಷೆ? ಹೇಳು ದೇವಾ, ಹೇಳು. ಇಂಥ ಘೋರವಾದ ಅಪವಾದವನ್ನು ಹೊತ್ತುಕೊಂಡು ಈ ಸಮಾಜದಲ್ಲಿ ಬದುಕಲಾರೆ ವೈದ್ಯರ. ನಾನು ಖಂಡಿತವಾಗ್ಲೂ ಬದುಕಲಾರೆ. ಅತ್ತಿಗೆ, ನೀವೀಗ ಸತ್ತರೆ ನಿಮ್ಮ ಮೇಲಿನ ಕಳಂಕ ಹೋಗುತ್ತದೆಯಾ? ಇಲ್ಲ, ನನ್ನ ಮೇಲಿನ ಕಳಂಕ ಹೋಗುತ್ತದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಮುಂದೆ ಏನು ಮಾಡ್ಲಿ ವೈದ್ಯರ? ಇದೇ ಕಾಡಿನಲ್ಲಿ ತಾಯಿ ಮಕ್ಕಳಾಗಿದ್ದು ನಮ್ಮನ್ನು ಈ ಸ್ಥಿತಿಗೆ ತಂದ ಬಂಡರು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ದ್ಯಾಮವ್ವನ ಆರೈಕೆಯ ಕೋಣದಂತೆ ಕಡಿದು ನಮ್ಮಿಬ್ಬರ ಮೇಲಿನ ಆರೋಪವನ್ನು ನಿರೂಪಿಸಬೇಕು. ಮೈದುನ, ಒಂದು ವೇಳೆ ನೀನು ಈ ಕಾರ್ಯವನ್ನು ಮಾಡಿದ್ದೆ ಆದ್ರೆ ನನ್ನ ಪತಿ ದೇವರು ನನ್ನನ್ನು ಮತ್ತೆ ಆ ಮನೆಯನ್ನು ತುಂಬಿಸಿಕೊಂಡಿದ್ದೆ ಆದ್ರೆ ನಿಜವಾಗ್ಲು ನೀನೇ ನನ್ನ ಪಾಲಿನ ಮಾಂಗಲ್ಯ ಉಳಿಸಿದ ಮೈದುನ. ನೀನೇ ನನ್ನ ಪಾಲಿನ ಮಾಂಗಲ್ಯ ಉಳಿಸಿದ ಮೈದುನ. ಅತ್ತಿಗೆ, ನಮಗೆ ಈ ಸ್ಥಿತಿಗೆ ತಂದ ಬಂಡರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡ ಚಂಡಾಡಿ ನೀನು ನಾನು ನಿರೂಪಣೆಯನ್ನು ನಿರೂಪಿಸಬೇಕು. ಈ ಸಮಾಜದ ಜನ ಅಷ್ಟೇ ಯಾಕೆ, ನಮ್ಮ ಕುಲದೇವತೆ ಆದ ನಾಗಮಂಡಲದ ನಾಗದೇವತೆ ಎದ್ದು ಬಂದು ಹೇಳುವಂತೆ ಮಾಡದಿದ್ದರೆ ನನ್ನ ಹೆಸರು ಜಮದಗ್ನಿನ ಎಲ್ಲ ಎಂದು ಕರೆ. ಆ ದುಷ್ಟರನ್ನು ಮರ್ದಿಸಲಿಕ್ಕೆ ಎಂದಿನಿಂದ ಈ ನಿನ್ನ ಮೈದುನ ಜಮದಗ್ನಿ ಪರಶುರಾಮ ಅಂದರೆ ಜಮದಗ್ನಿ ಅಲಿಯಾಸ್ ಪರಶುರಾಮ. ನೀವು ಇದೇ ಕಾಡಿನ ಮರದ ಕೆಳಗಡೆಗೆ ವಿಶ್ರಾಂತಿ ಪಡೆದುಕೊಳ್ಳಿ. ಆ ಬಂಡರ ರುಂಡವನ್ನು ತರುತ್ತೇನೆ. ಹತ್ತು ಸಾವಿರ ಹಣಲಾಪಟ್ರಾಸಿ ಶಿವ ಪಾರ್ವತಿ ಅಂತಿದ್ದ ನನ್ನ ಅಣ್ಣ ಅತ್ತಿಗೆರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಿದ್ದ ನನ್ನ ಅಣ್ಣ ಜಮದಗ್ನಿಯನ್ನು ಮನೆಯಿಂದ ಹೊರ ತಳ್ಳಿಸಿದೆ. ಆ ದೇಸಾಯಿಗೌಡನಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆಯನ್ನು ಛಿದ್ರ ವಿಛಿದ್ರ ಮಾಡಿದೆ. ಆ ದೇಸಾಯಿಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ತನ್ನ ತಂಗಿ ರೇಣುಕಾಳನ್ನು ನನಗೆ ಕೊಟ್ಟರೆ ನಾನೇ ಮಹಾರಾಜ, ಅವಳೇ ಮಹಾರಾಣಿ. ಜಮದಗ್ನಿ, ಹೇಗಾಯಿತು ನಿನ್ನ ಜೀವನದ ಪುಟಗಳ ಚರಿತ್ರೆ? ಅಂದು ನೀನು ನನಗೆ ಎದುರಾಗಿ ನಿಲ್ಲದಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಹತ್ತಿಗೊಂದಿಗೆ ಸಂಬಂಧ ಇಟ್ಟುಕೊಂಡ ನೀವನೊಬ್ಬ ಕಟುಕ ಎಂದು ಈ ಸಮಾಜದ ಜನ ನಿನ್ನನ್ನು ನೋಡಿ ಕೇಕೆ ಹಾಕಿ ನಗುತ್ತಿರಲಿಲ್ಲ. ಇನ್ನು ಮುಂದೆ ನನಗೆ ಕೊಡಬೇಕಾದ ಸಾಲದ ಹಡವಿನಲ್ಲಿ ನಿಮ್ಮ ಮನೆಯ ಬರೆಸಿಕೊಂಡು ನಿಮ್ಮಣ್ಣ ಸತ್ಯವಂತನ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿಸಿ ಕೊನೆಗೆ ನನ್ನ ತಂಗಿಯ ಮೇಲಿನ ಆಸೆಕ್ಕಾಗಿ ನಿಮ್ಮ ಎಲ್ಲರ ಒಡದ ಹಂಚಿನಂತೆ ಮಾಡಲು ನಿನ್ನ ತಮ್ಮ ಸಂಪತ್ತನನ್ನು ಹೊತ್ತು ನೋಡದೆ ಎತ್ತಂಗಡಿ ಮಾಡಿ ಈ ಊರಿಗೆ ನಾನೇ ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ದೇಸಾಯಿಗೌಡನೇ ಅಲ್ಲ.
ಭೇಟಿಯಾಗಲಿಲ್ಲ. ಅದಕ್ಕಾಗಿ ಅವನು ಪೂಜಿಸುವ ಈ ಬಸವೇಶ್ವರನ ಗುಡಿಗೆ ಬರುತ್ತಾನೆಂದು ನಾನು ನಮ್ಮ ಅಣ್ಣನಿಗೆ ಸುಳ್ಳು ಹೇಳಿ ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ. ನೋಡೋಣ ಬರುತ್ತಾನೋ ಇಲ್ಲವೋ ಎಂದು ಕಾದು ನೋಡಿದರೆ ಆಯಿತು. ಹಾಯ್ ರೇಣುಕಾ, ಈಶ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿರುವೆಯಾ? ನಾನು ದೇವಸ್ಥಾನಕ್ಕಾದರೂ ಬರುತ್ತೇನೆ, ಇಲ್ಲ ಧರ್ಮಸ್ಥಳಕ್ಕಾದರೂ ಹೋಗುತ್ತೇನೆ. ಅದನ್ನು ಕೇಳಲು ನೀನು ಯಾರು? ಮುಂದೆ ನಾನೇ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಭೂಪತಿ ಗಂಡು. ಏಯ್, ನಿನ್ನಂತವನಿಂದ ತಾಳಿ ಕಟ್ಟಿಸಿಕೊಳ್ಳುವ ಮೂರ್ಖ ಹೆಣ್ಣು ನಾನಲ್ಲ. ಅಂತ ಕಾರಣ ಏನೆಂದು ಹೇಳು. ಬಂದ ಕಾರಣ ಹಿಂದೆ ಕೈ ತಪ್ಪಿ ಹೋದ ಹಣ್ಣಿನ ಫಲದ ರುಚಿ ಈಗಲಾದರೂ ಸವಿಯಲೆಂದು ಅರಸಿ ಹಂಬಲಿಸಿ ಬಂದಿರುವನು ಈ ಪಾಟೀಲ. ಅಂದರೆ ನಿನ್ನ ಮಾತಿನ ಅರ್ಥ? ರೇಣುಕಾ, ನಿನ್ನನ್ನು ಹೋಗ್ಬೈದು ನನ್ನ ಕಾಮದ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳುವುದೇ ನನ್ನ ಛಲವಾಗಿದೆ. ಏ ಪಾಟೀಲ್, ನೋಡು, ನೀನು ಇದೇ ರೀತಿ ನನ್ನನ್ನು ಮುಟ್ಟಲು ಬಂದರೆ ಇದೇ ದೇವಸ್ಥಾನದಲ್ಲಿ ನಾನು ಚಂಡಿ ಚಾಮುಂಡಿ ಆಗಬೇಕಾಯಿತು. ಎಚ್ಚರ. ಚಂಡಿ ಚಾಮುಂಡಿ? ಏ ರೇಣುಕಾ, ಚಂಡಿ ಚಾಮುಂಡಿ ಎಂದು ನಿಗ್ರಹಿಸಿದ ನಿನ್ನಂತ ಎಷ್ಟೋ ಹೆಣ್ಣುಗಳ ಚೀಲ ಚರಂಡಿ ಆಗಿದೆ ಈ ಪಾಟೀಲನ ಕೈಯಲ್ಲಿ. ವಿನಾಕಾರಣವಾಗಿ ವ್ಯರ್ಥ ಕಾಲ ಕಳೆಯಬೇಡ. ನನಗೀಗ ಟೈಮ್ ಇಲ್ಲ. ಬೇಗ ಬಂದು ಹಪ್ಪಿ ಮುದ್ದಿಸು ನನ್ನನ್ನು. ಏ ಪಾಟೀಲ್, ನೋಡು, ನೀನು ಇದೇ ರೀತಿ ನನ್ನನ್ನು ಮುಟ್ಟಲು ಮುಂದಾದರೆ ನನ್ನ ಅಣ್ಣನಿಗೆ ಹೇಳಿ ನಿನಗೆ ತಕ್ಕ ಪಾಠವನ್ನು ಕಲಿಸಬೇಕಾಯಿತು. ಜೋಕೆ. ನನ್ನನ್ನು ಮನೆಯಿಂದ ಹೊರ ತಳ್ಳುವಷ್ಟು ಹೊಂಡ ನಿರವನೇ ನಿನ್ನ ದೇಸಾಯಿಗೌಡ. ಸತ್ಯವಂತನ ಮನೆತನ ಮಸಣ ಮಾಡಿದ ಅವನ್ಯಾವ ಗಂಡಸು ನಿಮ್ಮಣ್ಣ? ಗಂಡ ಹೆಣ್ಣು ಮಕ್ಕಳಿಗೆ ಹಣದಾಸೆ ತೋರಿಸಿ ಚೀಲ ಗೆಡಿಸುವ ಅವನ್ಯಾವ ಗಂಡಸು ನಿಮ್ಮಣ್ಣ? ಅಷ್ಟೇ ಅಲ್ಲ, ಚಿಕ್ಕಂದಿನಲ್ಲೇ ನನ್ನ ತಂದೆ ತಾಯರನ್ನು ಕೊಂದು ನನ್ನ ಆಸ್ತಿಯಲ್ಲಿ ಮೆರೆಯುತ್ತಿರುವ ಅವನ್ಯಾವ ಪಟಗೋಸಿ ನಿಮ್ಮಣ್ಣ? ನೋಡು ಪಾಟೀಲ್, ನೀನು ಹೇಳುವ ಮಾತೆಲ್ಲ ನಿಜವೆಂದು ನಂಬಿ ನಿನ್ನ ಬಲೆಗೆ ಬೀಳುವ ಹೆಣ್ಣು ನಾನಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ನನ್ನನ್ನು ಬಿಟ್ಟು ಬಿಡು. ನಾನು ಮನಸ್ಸು ಮಾಡಿದೆ ನೀನು ಜೀವಂತ ಶವವಾಗಿ ಹೋಗುವೆ. ಜೀವಂತ ಶವ? ನೀನು ನನ್ನನ್ನು ಜೀವಂತ ಶವ ಮಾಡೋದ್ರೊಳಗಾಗಿ ಈಗಲೇ ನಿನ್ನ ಶೀಲ ಸಮಾಜ. ಪಾಟೀಲ, ಮೊದಲು ಕೈ ಬಿಡು ಈ ರೇಣುಕಾಳ ಕೈಯನ್ನು. ನನ್ನ ಈ ಕಾರ್ಯದಲ್ಲಿ ಅಡ್ಡ ಬಂದ ಯಾರೋ ನೀ ಬಡವಿ ಕಾರ್ಯ. ನಿನ್ನಂತವರಿಗೆ ಕಾಳಿಂಗ ಸರ್ಪ, ಬಯಸಿದವರಿಗೆ ಬಹದ್ದೂರ್, ಬೇಡವಾದವರಿಗೆ ಸರ್ಪ ರೂಪದ ಸಂಪತ್. ಸರ್ಪ ರೂಪದ ಸಂಪತ್? ಲೇ ಸಂಪತ್, ನಿನ್ನನ್ನು ಮುಂದಿನ ಪ್ರವೇಶದಲ್ಲಿ ನೋಡಿಕೊಳ್ಳುತ್ತೇನೆ ಮಗನೇ. ನನಗೀಗ ಟೈಮ್ ಇಲ್ಲ, ಬರುತ್ತೇನೆ. ಹೋಗೋ, ನಿನ್ನಂತವರು ನನ್ನನ್ನು ಏನು ನೋಡಿಕೊಳ್ಳಲು ಸಾಧ್ಯವಿಲ್ಲ.
ಥ್ಯಾಂಕ್ ಯು ಸಂಪತ್. ನಾನು ಬಂದು ತುಂಬಾ ಹೊತ್ತಾಯ್ತು. ಮನೆಯಲ್ಲಿ ಅಣ್ಣ ನನಗಾಗಿ ಕಾಯುತ್ತಿರ್ತಾನೆ. ನಾನಿನ್ನು ಬರುತ್ತೇನೆ. ನಿಲ್ಲಿ ಮೇಡಮ್, ಏಕೆ? ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಬೇಕಾಗಿದೆ ಮೇಡಮ್. ಅದ್ಯಾವ ಮಾತು? ಬೇಗ ಕೇಳಿ, ನಾನು ಮನೆಗೆ ಹೋಗಬೇಕು. ಐ ಲವ್ ಯು ಮೇಡಮ್, ಐ ಲವ್ ಯು. ಸಂಪತ್ ಏನೋ ನನ್ನನ್ನು ಕಾಪಾಡಿದ್ದಾನೆಂದು ಸುಮ್ಮನೆ ಬಿಟ್ಟಿದ್ದೇನೆ. ಅದೇ ಈ ಮಾತು ಬೇರೆ ಯಾರಾದರೂ ಮಾತನಾಡಿದ್ದರೆ ಅದರ ಕಥೆಯೇ ಬೇರಾಗುತ್ತಿತ್ತು. ಮೇಡಮ್, ನಾನು ನಿಮ್ಮನ್ನು ಪಡೆಯುವುದಕ್ಕೆ ನಿಮ್ಮ ಅಣ್ಣನವರಿಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದೇನೆ. ಏನು ಹೆಲ್ಪ್ ಮಾಡಿರುವೆ ನೀನು? ನಿಮ್ಮ ಅಣ್ಣನವರು ಹೇಳಿದಂತೆ ನನ್ನ ಹಿರಿಯಣ್ಣ ಸತ್ಯವಂತನ ತಲೆಯಲ್ಲಿ ನನ್ನ ಕಿರಿಯಣ್ಣ ಹಾಗೂ ನನ್ನ ಅತ್ತಿಗೆ ನಡುವೆ ಸಂಶಯದ ಬೀಜ ಬಿತ್ತಿ ನಮ್ಮ ಅಣ್ಣ ಅತ್ತಿಗೆಯರನ್ನು ಮನೆಯಿಂದ ಹೊರ ತಳ್ಳಿಸಿದ್ದೇನೆ. ಆಹಾ, ಬಹಳ ಗನಂದಾರಿ ಕೆಲಸ ಮಾಡಿರುವೆ ಬಿಡು. ಈಗ ನನ್ನ ಅಣ್ಣನ ಮಾತು ಕೇಳಿ ನಿನ್ನ ಮನೆಯಲ್ಲಿರುವ ಎಲ್ಲರನ್ನು ಮನೆಯಿಂದ ಹೊರ ಹಾಕಿರುವೆ. ಅದರಂತೆ ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾದರೆ ಮತ್ತೆ ನನ್ನ ಪಕ್ಕದಲ್ಲಿ ಬೇರೊಬ್ಬನನ್ನು ಮಲಗಿಸುವುದಿಲ್ಲ ಎನ್ನುವುದಕ್ಕೆ ಏನು ಕಾರಣ? ಏನು ಮಾತನಾಡುತ್ತಿರುವಿರಿ ಮೇಡಮ್ ನೀವು? ನೋಡು ಸಂಪತ್, ನಾನು ಕೊನೆಯದಾಗಿ ನನ್ನ ನಿರ್ಧಾರವನ್ನು ಹೇಳುತ್ತೇನೆ. ನಾನು ಜಮದಗ್ನಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಈ ಜನ್ಮದಲ್ಲಿ ನಾನು ಅವರನ್ನೇ ಮದುವೆ ಆಗುವುದು. ನಾನು ಬರುತ್ತೇನೆ. ಗುಡ್ ಬೈ. ಅಯ್ಯೋ ದೇವರೇ, ಇವಳು ನನ್ನ ಅಣ್ಣ ಜಮದಗ್ನಿಯ ಪ್ರೇಯಸಿಯೇ. ನಾನೆಂತ ತಪ್ಪು ಮಾಡಿದೆ? ಇವಳನ್ನು ಪ್ರೀತಿಸಿ ಮದುವೆಯಾಗಬೇಕೆಂಬ ಹಂಬಲದಿಂದ ಆ ದೇಸಾಯಿಗೌಡನ ಮಾತು ಕೇಳಿ ನನ್ನ ಅಣ್ಣ ಅತ್ತಿಗೆಯರಿಗೆ ಮಾಡಬಾರದ ಅನ್ಯಾಯ ಮಾಡಿದೆ. ಈಗಲೇ ಅವರು ಎಲ್ಲಿದ್ದರೂ ಹುಡುಕಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅದುವೇ ಈ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ. ಮಲ ಅಪ್ಪಣೆ ದಣಿ. ನನ್ನ ತಂದೆ ತಾಯಿ ಕೊಂದ ಕೊಪ್ಪಿದ ಕುಂದಿಗಳು ರಕ್ತ ಕುಡಿಯಲೆಂದು ತೊರೆಯುತ್ತದೆ ಸೋಲೆ. ಅವರನ್ನು ಪತ್ತೆ ಹಚ್ಚುವುದಕ್ಕಾಗಿ ಅವರು ಯಾರೆಂದು ಗೊತ್ತಾಗುತ್ತಿಲ್ಲ. ಬಟ್ ಆ ಬಂಡ ನನ್ನ ಮಗಳನ್ನು ಪತ್ತೆ ಹಚ್ಚಿದರೆ ಕ್ಷಣದಲ್ಲಿ ಅವರೇನು ಗಗನದಲ್ಲಿ ಹಾರಾಡುತ್ತದೆ. ಅದರಲ್ಲಿ ಬಾಸ್, ನಮ್ಮ ಮನೆಗೆ ಎಂದು ಈ ತಿರುಮಲ RMD ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದೀರಾ? ಹಿಂದೇಕೋ ಪದೇ ಪದೇ ನನ್ನ ತಂದೆ ತಾಯಿರೇ ನೆನಪಿಗೆ ಬರುತ್ತಿದ್ದಾರೆ. ಆ ನೋವನ್ನು ಮರೆದಕ್ಕೋಸ್ಕರ ನಿಮ್ಮನೆಗೆ ಇಲ್ಲಿ ಕರೆದುಕೊಂಡು ಬಂದೆ. ಫುಲ್ ಎಂಜಾಯ್ ಯುವರ್ ಸೆಲ್ಫ್. ನಡೆಯಿರಿ, ನಮ್ಮ ವೈರಿಗಳನ್ನು ಹುಡುಕೋಣ. ಎಸ್ ಬಾಸ್. ಗೌಡ್ರೆ ಸತ್ಯವಂತ ಕರ್ಕೊಂಬಂದೇಂ ಬರ್ರಿ. ನಮಸ್ಕಾರ ಗೌಡ್ರಿಗೆ. ಬರಬೇಕು ಯಮದಗ್ನಿಯ ಅಣ್ಣನಾದ ಸತ್ಯವಂತ. ಗೌಡ್ರಿ,
ನಮ್ಮನ್ನು ಕರೆಸಿದ ಕಾರಣವೇನು ಗೌಡ್ರಿ? ನಿನ್ನೊಂದಿಗೆ ನೆಟ್ಟಸ್ತಿಗೆ ಬೆಳೆಸಲಿಕ್ಕೆ ನಿನ್ನನ್ನು ಕರೆಸಿದ್ದೇನೆ ಸತ್ಯವಂತ. ಇದೇನು ಗೌಡ್ರಿ ನಿಮ್ಮ ಮಾತಿನ ಅರ್ಥ? ಮತ್ತಿನ್ನೇನಲೇ ಅಲ್ಕನನ ಮಗನೇ, ತೆಗೆದುಕೊಂಡ ಸಾಲ ಕೊಡಬೇಕೆನ್ನುವುದು ಪರಿಜ್ಞಾನ ಇಲ್ಲವೇ? ಈಗ ನನ್ನ ಪರಿಸ್ಥಿತಿ ಸರಿ ಇಲ್ಲ ಗೌಡ್ರಿ, ಇನ್ನು 2 ವಾರ ತಡೆದುಕೊಂಡ್ರೆ. ಇನ್ನು 2 ವಾರ ನನಗೆ ತಡೆಯಲಿಕ್ಕೆ ಆಗೋದಿಲ್ಲ ಸತ್ಯವಂತ. ಹಿಂದೆ ಈಗಲೇ ನನ್ನ ಹಣ ನನಗೆ ಬೇಕು. ಹಿಂದೆ ಹೀಗಲೇ ಹಣ ಕೇಳಿದ್ರಿ, ಎಲ್ಲಿಂದ ಕೊಡಲಿ ಗೌಡ್ರಿ? ಹೇಗೋ ಇಷ್ಟು ದಿನ ತಡೆದು ಪುಣ್ಯ ಕಟ್ಕೊಂಡ್ರಿ, ಇನ್ನು 2 ವಾರ ತಡೆದುಕೊಂಡ್ರಿ. ಹೇಗಾದ್ರೂ ಮಾಡಿ ನಿಮ್ಮ ದುಡ್ಡು ಮುಡಿಸುತ್ತೇನೆ. ಅಲ್ಲೋ ತಮ್ಮ ಸತ್ಯವಂತ, ಸಾಲ ಇಸ್ಕೋಬೇಕಾದ್ರ ಬಣ್ಣದ ಮಾತು ಹೇಳಿಸ್ಕೋಬೇಕೇರೆ. ಈಗ ಸಾಲ ಕೊಡ್ಬೇಕಾದ್ರ ರಕ್ತದ ಕಣ್ಣೀರ್ ಹರಿಸ್ತೀರಿ. ಹಸುಲಾಗ್ಲಿಲ್ಲ ಆದ್ರ ಬಡ್ಡಿಯಾರ ಕೊಟ್ಟೋಗೋ ಮಾರಾಯ. ಗೌಡ್ರಿ ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ, ಇದೊಂದು ಸಾರಿ ತಡೆದು ಪುಣ್ಯ ಕಟ್ಟಿಗಳು ಗೌಡ್ರಿ. ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ ಸತ್ಯವಂತ. ನೀನು ಹಿಂದೆ ಒಲವು ಒಡವು ಬರೆದು ಕೊಟ್ಟಂತೆ ನಿನ್ನ ಮನೆಯು ಬರೆದು ಕೊಡು. ಹಾಗೆ ಮಾಡಬೇಡಿ ಗೌಡ್ರಿ, ಇದ್ದಕ್ಕೊಂದು ಮನೆ ನಿಮಗೆ ಬರೆದು ಕೊಟ್ಟರಿ ನಾನೆಂತ ಬದುಕಲಿ ಗೌಡ್ರಿ, ನಾನೆಂತ ಬದುಕಲಿ? ನಿಮ್ಮ ಕಾಲಿಗೆ ಬಂದು ಬೇಡಿಕೊಳ್ತೇನೆ ಗೌಡ್ರಿ. ಸಾರಿ ಆಚೆ ಬಡವ. ಈ ದೇಸಾಯಿ ಗೌಡನೆಂದರೆ ಹೊಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಗಡಗಡನೆ ನಡುಗಿ ಬಾಯಿ ಬಿಡ್ತಿರುವಾಗ ನನ್ನ ಎದುರಿಗೆ ನಿಂತು ಹಣವಿಲ್ಲವೆಂದು ಬೊಗಳುವೆ ಯಾಕತ್ತೆ? ಹೊಡೆಯಿರಿ ಗೌಡ್ರಿ, ಹೊಡೆಯಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆಯಿರಿ. ಆದರೆ ಸಾಲ ಮಾತ್ರ ಈ ಸಮಯದಲ್ಲಿ ಕೊಡಲು ಸಾಧ್ಯವಿಲ್ಲ ಗೌಡ್ರಿ, ಸಾಧ್ಯವಿಲ್ಲ. ಲೇ ಮಗನ ಸತ್ಯವಂತ, ಕೊಡಲು ಸಾಧ್ಯವಿಲ್ಲನಂತೆ ಪುಂಡನಂತೆ ಎದೆ ಉಪ್ಪಿಸಿ ಮಾತನಾಡುತ್ತಿರುವ ಯಾರಂಕೋರ? ತಮ್ಮ ಸತ್ಯವಂತ, ಒಳ್ಳೆ ಮಾತಿನಿಂದ ಹಣ ಕೊಟ್ಟು ಋಣಮುಕ್ತನಾಗ್ತೀಯೇನು? ಮತ್ತೆ ನಮ್ಮ ಪಾಟೀಲ್ ಚಾಟಿ ಏಟಿಗೆ ಕೈ ತುತ್ತಾಗ್ತೀಯ? ಕೊಡೋದಿದ್ರೆ ಹಣ ಕೊಟ್ಟು ಕೊಡದಿದ್ದರೆ ನಿಂಗೆ ಸಾವು ಖಂಡಿತ ಮಗನೇ. ಸಹಿಸಿಕೋ ಈ ನನ್ನ ಚಾಟಿ ಏಟಿನ ಹೊಡೆತವನ್ನು. ಗೌಡ ಲೇ ದರ್ಪದ ಡಕಾಯಿತ, ನಿನ್ನ ಶ್ರೀಮಂತ ದಬ್ಬಾಳಿಕೆ ದರ್ಪವನ್ನು ನಿಲ್ಲಿಸು. ಏ ರಂಕೋರ, ಯಾರಲ್ಲೇ ನೀನು? ರಾಮ. ಯಾವ ರಾಮ? ಪರಶುರಾಮ. ಪರಶುರಾಮ. ಹಿಂದೆ ನಿನ್ನಂತೆ ಪರಶುರಾಮರು ಯಾರು ಬದುಕಿ ಉಳಿದಿಲ್ಲ ಈ ದೇಸಾಯಿ ಗೌಡನ ಕೈಯಲ್ಲೇ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ಹೊರಟು ಹೋಗಲು ಬಂದಿಲ್ಲ ಗೌಡ, ಅಸಹಾಯಕ ಸ್ಥಿತಿಯಲ್ಲಿದ್ದ ಇವನನ್ನು ಕಾಪಾಡಲು ಬಂದಿರುವೆ. ಲೇ ಪರಶುರಾಮ, ಇವನನ್ನು ಕಾಪಾಡಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಬಾಯಿ ಮುಚ್ಚಲೇ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಇರದಿದ್ದರೆ ಇದೇ ಪರಶುವಿನಿಂದ ಕತ್ತರಿಸಿ ಬಿಡುತ್ತೇನೆ. ಬಲು ಎಚ್ಚರ, ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಕುತ್ತೆ, ನಾನು ಯಾರೆನ್ನುವುದು ನಿನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ನೀನ್ ಯಾರೆಂಬುದು ಗೊತ್ತಿದ್ದೇ ನಿನ್ನೆದುರಿಗೆ ಶಡ್ಡು ಹೊಡೆದು ನಿಂತಿದ್ದೇನೆ. ನೀನು ಗಂಡಸೇ ಆಗಿದ್ದಾರೆ,
ಇನ್ನೊಂದು ಸಾರಿ ಇವರನ್ನು ಹೊಡೆಯಿರಿ. ಆವಾಗ ತಿಳಿಯುತ್ತದೆ ಈ ಪರಶುರಾಮನ ಕೆಪಾಸಿಟಿ. ಏ ಪರಶುರಾಮ, ಇವನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಇವನನು ನಿನ್ನ ಅಣ್ಣನ ಅಥವಾ ಬಂಧುನ ಬಳಗನ? ಅಣ್ಣನ ಅಂದು ತಿಳ್ಕೊ, ಬಂಧು ಬಳಗನಂತೂ ತಿಳ್ಕೊ. ತೆಗೆದುಕೊಳ್ಳಿ ಯಜಮಾನ್ರಿ. ನಿಮಗೆ ಯಾವ ರೀತಿ ಚಾಟಿಯಿಂದ ನಿಮ್ಮನ್ನು ಹೊಡೆದಿದ್ದಾರೆ ಅದೇ ರೀತಿ ನೀವು ಇವರನ್ನು ಹೊಡೆಯಿರಿ. ಬೇಡಪ್ಪ ಬೇಡ. ಅವರು ಮಾಡಿದ್ದಾರೆಂದು ನಾವು ಮಾಡಿದರೆ ಅವರಿಗೆ ನಮಗೆ ಏನು ವ್ಯತ್ಯಾಸವಿರುತ್ತದೆ? ಅವನಿಗೆ ಆ ದೇವರೇ ಬುದ್ಧಿ ಕಲಿಸಲಿ. ಕೇಳಿಸಿಕೊಂಡೇನಲೇ ಗೌಡ, ಇದೇ ಬಡವರಿಗೂ ಶ್ರೀಮಂತರಿಗೂ ಇರುವ ವ್ಯತ್ಯಾಸ. ಇನ್ನೊಂದು ಸಾರಿ ಇವನ ತಂಟೆಗೆ ಬಂದರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡೆಯುವುದು ಹುಷಾರ್. ಏ ಪರಶುರಾಮ, ಅವನನ್ನು ಕರೆದುಕೊಂಡು ಹೊರಟರೆ ಅವನ ಸಾಲ ನೀನು ಕೊಡ್ತೀಯೋ ಇಲ್ಲ ನಿಮ್ಮ? ಲೇ ಮುಚ್ಚ ಬಾಯಿ, ಮುಂದೆ ಮಾತನಾಡಬೇಡ. ತೆಗೆದುಕೋ ನಿನ್ನ ಹಣ. ಬನ್ನಿ ಯಜಮಾನ್ರಿ, ಹೋಗೋಣ. ಇವನು ಯಾವ ಸೂರನಿರಬಹುದು? ಕಂಡು ಕೋಲ್ಮಿಂಚೋ, ದೇಹ ಮತ್ಸರ. ಇವನನ್ನು ನೋಡಿದರೆ ಯಾರೋ ಸೂರರ ವಂಶದಲ್ಲಿ ಹುಟ್ಟಿದ ಗಂಡುಗಲಿನೇ ಇರಬಹುದು. ಯಾರಿದ್ದರೆ ನನಗೇನು? ನನ್ನ ಹಣ ಬಂದಿತ್ತಲ್ಲ, ನನಗೆ ಅಷ್ಟೇ ಸಾಕು. ತಂಗಿ ರೇಣುಕಾ, ಯಾಕಣ್ಣ? ಈ ಹಣ ಎಷ್ಟಿದೆ ಎಂದು ಎಣಿಸಿ ಬಬಲಾದಿ ಹೊಲದಿಂದ ಬಂದ ನಂತರ ಅವನ ಕೈಯಲ್ಲಿ ಕೊಟ್ಟು ಬಿಡು. ಅವನು ಬ್ಯಾಂಕಿಗೆ ಹೋಗಿ ಕಟ್ಟಿ ಬರುತ್ತಾನೆ. ಸರಿ ಅಣ್ಣ, ಆಯ್ತು. ಹೇ ಹೆಣ್ಣೆ, ಕುಂತ ಜಾಗ ಕದಲಾಡದೆ ಇನ್ನನ್ನು ಚಿಂದಿ ಉಡಾಡಿಸಿ ಬಿಡ್ತೇನೆ. ಯಾರು ನೀವು? ಪರಶುರಾಮ. ಯಾವ ಪರಶುರಾಮ? ಪರಶುರಾಮ ಅಲಿಯಾಸ್ ಜಮದಗ್ನಿ. ಓಹೋ, ಜಮದಗ್ನಿ. ಹೌದು ರೇಣುಕಾ, ನಾನೇ ನಿನ್ನ ಪ್ರೀತಿಯ ಪ್ರಿಯತಮೆ ಜಮದಗ್ನಿ. ಇದೇನು ನಿಮ್ಮ ಈ ವೇಷ? ಅದನ್ನು ಹೇಳಲು ನಮಗೆ ಸಮಯವಿಲ್ಲ. ಈಗ ನಿನ್ನ ಮಧುರ ಕಂಠದಿಂದ ಹೊರಡಲಿ ಒಂದು ಪ್ರೇಮ ಗೀತೆ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ನಿರ ನಿರ ಮೆಚ್ಚುವೆ, ನಿರ ಕೈಯ ರೂಪವೇ.
ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಹರವ ಹರವ ಈ ಹೊಳೆಯಲು ಕರವೇ ಕರವೇ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಜೀವನ ಭವ್ಯನ ಸಮಯ ಜಲದಿಯಲ್ಲೇ ಅನುರಾಗದ ಮಗು ಅರಳಿ ಕಾದಿದೆ ಅನುರಾಗದ ಮಗು ಅರಳಿ ಕಾದಿದೆ ಈ ಆಶಾಲತೆಯಲ್ಲಿ ಈ ಆಶಾಲತೆಯಲ್ಲಿ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಲಾ 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 ಲಾ. ನೀವು ಹೇಳಿ ಹೋಗ್ರಿ. ರೇಣುಕಾ ನಾನಿನ್ನು ಬರುತ್ತೇನೆ. ಹಾಗೆ ಆಗಲಿ. ಅಂದಾಗೆ ಇವರ ಈ ವೇಷಕ್ಕೆ ಕಾರಣವೇನಿರಬಹುದು? ಮತ್ತೊಂದು ಸರ್ತಿ ಭೇಟಿಯಾದಾಗ ಅದರ ಬಗ್ಗೆ ತಿಳಿದುಕೊಂಡರಾಯಿತು. ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು ತುಟಿಗಳು ರಸದಲ್ಲಿ ಹಾಡುತ್ತಿವೆ ಕೇಳು ಸಸಗುರುವೆ ಎಲ್ಲಿರುವೆ ಸಸಗುರುವೆ ಎಲ್ಲಿರುವೆ